ಪಟ್ಟಣದ ಅಬು ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಅಬು ಟ್ರಸ್ಟ್ ವತಿಯಿಂದ ಶುಕ್ರವಾರ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಶಿವನಗೌಡ ಬಿರಾದಾರ್, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಅಬು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎಂಎ ಖತೀಬ್ ರವರು ಮಾತನಾಡಿ, ಆರೋಗ್ಯವೇ ಭಾಗ್ಯ ಎಂಬ ತತ್ವದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಉತ್ತಮ ಆರೋಗ್ಯ ಚಿಕಿತ್ಸೆ ಒದಗಿಸುವುದು ಶಿಬಿರದ ಉದ್ದೇಶವಾಗಿದೆ. ಕಾಯಿಲೆ ಬರುವ ಮುನ್ನವೇ ಎಚ್ಚರ ವಹಿಸಿದರೆ ಉತ್ತಮ ಆರೋಗ್ಯದಿಂದ ಜೀವಿಸಬಹುದು ಎಂದು ಹೇಳಿದರು. ಉಚಿತ ಶಿಬಿರವನ್ನು ಡಾಕ್ಟರ್ ಶಿವಕುಮಾರ್ ಪಶುಪತಿ ಮಠ ಹಾಗೂ ಡಾಕ್ಟರ್ ದೀಪಾ ಪಶುಪತಿ ಮಠ ನೇತೃತ್ವದಲ್ಲಿ ಸುಮಾರು 214 ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಉಚಿತ ಆರೋಗ್ಯ ತಪಾಸಣೆ ಮಾಡಿದರು. ಗುಳಿಗೆ ಬಿಟ್ಟಿನಾಗಿರುತ್ತೆ ಅಂದ್ರೆ ನೀವು ಇವೇನು ಇಂಗ್ಲೀಷ್ ಗುಳಿಗೆ ತಗೋತಿರಲ್ಲ ಆ ಗುಳಿಗೆ ಸೈಡ್ ಎಫೆಕ್ಟ್ ಆಗೋದು ನಾನು ಅನ್ಸಿಬಿಟ್ಟು ನನಗೆ ಆಗ್ಯಲ್ಲ. ಅದಕ್ಕೆ ನಿಮ್ಮ ವಿದ್ಯಾರ್ಥಿಗಳು ಮೊದಲು ನೀವು ನಿಮ್ಮ ನಿಮ್ಮ ವೆಲ್ತ್ ಇವೆಲ್ಲ ಚೆನ್ನಾಗಿ ಆರೋಗ್ಯದ ಬಗ್ಗೆ ಶಿಕ್ಷಣ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾರೆ ಆಗ್ತದೆ. ನಮಗೆ ಹೇಳಿದಾಗ ಹೆಲ್ತ್ ಕ್ಯಾಂಪ್ ಹೆಲ್ತ್ ಚೆಕಪ್ ಈಗ ಆಲ್ರೆಡಿ ಮೊನ್ನೆ ಆಗಬೇಕಾಗಿತ್ತು. ನಮ್ಮ ದೇಶಕ್ಕೆ ದೇವಾಲಯಕ್ಕಾಗಿ ಸ್ವಲ್ಪ ಮುಂದಕ್ಕೆ ಬರ್ತಿದ್ರು. ಈಗ ಆಲ್ರೆಡಿ ಅವ್ರಿಗೆ ನಾವು ನಮ್ದು ಅವರೇ ನಮಗೆ ಫೋರ್ಸ್ ಮಾಡಿ ನಮ್ಗೆ ಕರ್ಕೊಂಡು ನಾವಾಗೆ ನಮ್ಮ ಹೆಲ್ತ್ ಕ್ಯಾಂಪ್ ಮಾಡಬೇಕು ಭಾಳ ಜನ ವಿಚಾರ ಇದ್ದಾರೆ. ನಿಮ್ಮದು ಶಿಕ್ಷಣ ಸಂಸ್ಥೆಯವರು ಈ ಅರೇಂಜ್ಮೆಂಟ್ ಮಾಡಿ ನರ್ಸಿಂಗ್ ಅಧಿಕಾರಿಗಳಾದ ವೀರೇಂದ್ರ ಚೌರ ಹನುಮಂತರವರು ಉಚಿತ ತಪಾಸಣೆಗೆ ಕಾರ್ಯಕ್ರಮಕ್ಕೆ ಸಹಕರಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಹಾಜಿ ಅಮೀರ್ ಚೌಧರಿ, ಅಬು ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಅಕ್ಷರಾ ಖತೀಬ್, ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಅಸ್ಲಾಂ ಖತೀಬ್, ಪ್ರಾಚಾರ್ಯರಾದ ಶಫೀಕ್ ಮುಲ್ಲಾ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉಪನ್ಯಾಸಕರಾದ ವೀರೇಂದ್ರ ಚೌರ ನಿರೂಪಣೆ ಮಾಡಿದರು. ಉದ್ಘಾಟನೆಗಾಗಿ ಆಗಮಿಸಿದಂಥ ನಮ್ಮ ಹಿರಿಯರು ಹಾಗೂ ಮಾರ್ಗದರ್ಶಕರಾದಂಥ ಶಿವನಗೌಡರವರೇ ಹಾಗೂ ಆತ್ಮೀಯ ಮಿತ್ರರಾದಂಥ ಸುನೀಲ್ ಚೌಧರಿಯವರೇ ಹಾಗೂ ನಮ್ಮ ಸಿರಿಯ ನಗರದ ಪ್ರಸಿದ್ಧ ವೈದ್ಯರಾದ ಮಾನ್ಯ ಪಶುಪತಿ ಮಠ ಸರ್ ಅವರೇ ಹಾಗೂ ಮೇಡಮ್ ಅವರೇ ಹಾಗೂ ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾದ ಪ್ರದೀಪ್ ಅವರೇ, ಅಸ್ಲಾಂ ಅವರೇ, ಶಫೀಕ್ ಅವರೇ, ಮತ್ತು ವಿದ್ಯಾರ್ಥಿಗಳೇ ಹಾಗೂ ಚೌಡ ಅವರೇ, ನನ್ನ ಕಾಲೇಜಿನ ಸಿಬ್ಬಂದಿಯವರು, ಒಂದು ಶ್ರೀಕೃಷ್ಣ ಪರಮಾತ್ಮನನ್ನು ಮಾತಾಡೋಣ. ಸೇವೆ ಎಲ್ಲರಿಗೂ ಮಾಡು, ಆದರೆ ಪ್ರತಿಫಲ ಯಾರನ್ನೂ ಬಯಸಬೇಕು. ಏಕೆಂದರೆ ಸೇವೆ ಪ್ರತಿಫಲ ನೀಡುವುದು ಅದು ಸೇವೆ ಮಾಡಬೇಕು. ನಮ್ಮಲ್ಲಿ ಇದ್ದದ್ದನ್ನು ಮುಚ್ಚಿಡಬಾರ್ದು. ಸಾಧ್ಯ ಆದಷ್ಟು ನಮ್ಮ ಶಿವನಗೌಡ ಯಾವಾಗಲೂ ಹೇಳ್ತಿದ್ದಾರೆ, ಯಾವಾಗ ಮನುಷ್ಯ ಇದ್ದಷ್ಟು ನಮ್ಮ ಪ್ರಾಣ ಇದ್ದಷ್ಟು ನಾವು ಸಹಾಯ ಮಾಡಬೇಕಂತೇಳಿ.